ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ.ಟಿ. ರವಿ ಅವರ ನಡುವೆ ನಡೆದಂಥ ಆ ವಾಗ್ಯುದ್ಧ ಏನಿತ್ತು ಅದರ ಮುಂದುವರೆದ ಭಾಗ. ಅವರನ್ನ ಕರ್ಕೊಂಡು ರಾತ್ರಿ ಎಲ್ಲ ಪೊಲೀಸರು ಸುತ್ತಾಡಿದ್ದು. ಸೊ ಗವರ್ನರ್ ಅಂಗಳಕ್ಕೆ ಈಗ ತಲುಪಿದೆ ಈ ಸಿ.ಟಿ. ರವಿ ಪ್ರಕರಣ. ಸೊ ಪರಿಷತ್ ಗಲಾಟೆಯ ಬಗ್ಗೆ ರಾಜ್ಯಪಾಲರಿಗೆ ಸಿ.ಟಿ. ರವಿ ಅವರು ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರ ವಿರುದ್ಧ ದೂರನ್ನ ನೀಡಿದ್ದಾರೆ. ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಬೆಳಗಾವಿಗೆ ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. 8 ಪುಟಗಳದ್ದಿದೆ ದೂರು. ಬೆಳಗಾವಿ ಏನು ನಿಷಿದ್ಧ ಸ್ಥಳವಲ್ಲ ಅಂತ ಸಿ.ಟಿ. ರವಿ ಅವರು ಹೇಳಿರೋದು. ಇದು ಯಾಕೆ ಅಂತಂದ್ರೆ ಅವತ್ತು ಹೇಳಿದ್ರಲ್ಲ, ಅವ್ರು ಬದುಕು ಬಂದಿದ್ದೇ ಹೆಚ್ಚು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಲ್ಲ, ಅದಕ್ಕೆ ಸಿ.ಟಿ. ರವಿ ಅವರು ಈ ಮಾತನ್ನ ಆಡಿರೋದು. ಸೊ ಅವತ್ತು ಎನ್ಕೌಂಟರ್ಗೆ ಪ್ಲಾನ್ ನಡೆದಿತ್ತ? ಸಿ.ಟಿ. ರವಿ ಅವರು ಕೂಡ ಅದೇ ವಿಚಾರವನ್ನ ಪದೇ ಪದೇ ಪುನರುಚ್ಚಾರ ಮಾಡ್ತಾರೆ. ಎನ್ಕೌಂಟರ್ಗೆ ಪ್ಲಾನ್ ಮಾಡಿದ್ರು ನನ್ನ ಬಗ್ಗೆ ಅಂತ ಹೇಳಿ. ಏನಿದೆ ಡೀಟೇಲ್ಸ್ ವರದಿ ಇದೆ ನೋಡಿ. ಗವರ್ನರ್ ಅಂಗಳಕ್ಕೆ ಸಿ.ಟಿ. ರವಿ ಪ್ರಕರಣ. ಪೊಲೀಸರ ವಿರುದ್ಧ ಸಿ.ಟಿ. ರವಿ ದೂರು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಎಂಎಲ್ಸಿ ಸಿ.ಟಿ. ರವಿ ಅಶ್ಲೀಲ ಪದಗಳಿಂದ ನಿಂದಿಸಿರುವ ಆರೋಪ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿತ್ತು. ಹಿರೇಬಾಗೇವಾಡಿ ಪೊಲೀಸರು ಸಿ.ಟಿ. ರವಿಯನ್ನ ಬಂಧಿಸಿದರು. ಬಳಿಕ ಕೋರ್ಟ್ ಆದೇಶದ ಮೇರೆಗೆ ಅವರನ್ನು ಬಿಡುಗಡೆಗೊಳಿಸಲಾಗಿತ್ತು. ಈಗ ಆ ಪ್ರಕರಣಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಎಂಟ್ರಿ ಕೊಟ್ಟಿದ್ದಾರೆ. ಗವರ್ನರ್ ಬುಲಾವ್ ಮೇರೆಗೆ ರಾಜಭವನಕ್ಕೆ ಆಗಮಿಸಿದ ಸಿ.ಟಿ. ರವಿ ಘಟನೆಯ ಬಗ್ಗೆ ರಾಜ್ಯಪಾಲರಿಗೆ ಇಂಚಿಂಚು ವಿವರಿಸಿ ಪೊಲೀಸರ ವಿರುದ್ಧ ದೂರು ನೀಡಿದ್ದಾರೆ. ಪರಿಷತ್ ಸದಸ್ಯ ಸಿ.ಟಿ. ರವಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿ ಪ್ರಕರಣದಲ್ಲಿ ಈಗ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ. ಈಗಾಗಲೇ ರಾಜ್ಯಪಾಲರು ಸಿ.ಟಿ. ರವಿ ಅವರಿಗೆ ಬುಲಾವು ಕೊಟ್ಟಿದ್ದರು. ಆ ಬುಲಾವ್ ಹಿನ್ನೆಲೆಯಲ್ಲಿ ಇವತ್ತು ಸಿ.ಟಿ. ರವಿ ಅವರು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಕೆಲವು ಪರಿಷತ್ ಸದಸ್ಯರ ಜೊತೆಗೆ ಭೇಟಿ ಮಾಡಿ ಘಟನೆ ಸಂಪೂರ್ಣ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಪೊಲೀಸ್ ದೌರ್ಜನ್ಯ ಏನಾಯಿತು ಅದ್ರ ಬಗ್ಗೆ, ಫೇಕ್ ಎನ್ಕೌಂಟರ್ಗೆ ಸಂಚು ಮಾಡಿಕೊಂಡಿದ್ರು ಅದ್ರ ಬಗ್ಗೆ, ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅದ್ರ ಬಗ್ಗೆ, ಜೊತೆಗೆ ಇಡೀ ಪ್ರಕರಣದಲ್ಲಿ ನ್ಯಾಯಾಂಗ ತನಿಖೆ ಅಥವಾ ಸಿಬಿಐ ತನಿಖೆ ಆಗಬೇಕು ಅನ್ನುವಂತಹ ಮನವಿಯನ್ನು ಕೂಡ ರಾಜ್ಯಪಾಲರಿಗೆ ಕೊಟ್ಟಿರುವಂಥ 8 ಪುಟಗಳ ದೂರಿನಲ್ಲಿ ಸಿ.ಟಿ. ರವಿ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಬೆನ್ನಲ್ಲೇ ಸಭಾಪತಿಯವರಿಗೂ ಕೂಡ 2ನೇ ದೂರು ಕೊಟ್ಟಿದ್ದಾರೆ. ಹಾಗೆ DG-IGP ಅವರಿಗೂ ಕೂಡ ನನ್ನ ವಿಚಾರದಲ್ಲಿ ತಪ್ಪು ಮಾಡಿರುವಂಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡು ದೂರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇಡೀ ಪ್ರಕರಣ ಮತ್ತಷ್ಟು ಕುತೂಹಲ ಘಟ್ಟಕ್ಕೆ ಹೋಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ ಫೈಟ್. ಶೀಘ್ರದಲ್ಲೇ ಬೆಳಗಾವಿಗೆ ಹೋಗ್ತೀನಿ ಎಂದ ರವಿ. ಸಿ.ಟಿ. ರವಿ ಎನ್ಕೌಂಟರ್ಗೆ ಪ್ಲಾನ್ ಆಗಿತ್ತ? ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗುವಂತೆ ಕಾಣ್ತಾ ಇದೆ. ಶೀಘ್ರದಲ್ಲೇ ಬೆಳಗಾವಿಗೆ ತೆರಳಲು ಸಿ.ಟಿ. ರವಿ ನಿರ್ಧರಿಸಿದ್ದಾರೆ. ಬೆಳಗಾವಿ ಏನು ನಿಷಿದ್ಧ ಸ್ಥಳವಲ್ಲ. ಒಂದಿಬ್ಬರು ಮೂವರು ಕೆಟ್ಟವರಿರಬಹುದು. ಬೆಳಗಾವಿ ಜನ ಒಳ್ಳೆಯವರು. ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಹರಕೆ ತೀರಿಸಬೇಕು ಅಂತ ಸಿ.ಟಿ. ರವಿ ಹೇಳಿದ್ದಾರೆ. ಇನ್ನು ನನ್ನನ್ನ ಕಬ್ಬಿನ ಗದ್ದೆ ಜಲ್ಲಿ ಕ್ರಷರ್ಗೆ ಕರೆದೊಯ್ದು ಎನ್ಕೌಂಟರ್ಗೆ ಹುನ್ನಾರ ನಡೆದಿತ್ತು ಅನ್ನೋ ಸ್ಫೋಟಕ ಆರೋಪವನ್ನು ಸಿ.ಟಿ. ರವಿ ಮಾಡಿದ್ದಾರೆ. ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು. ರಾತ್ರಿಡೀ ಬೇರೆ ಬೇರೆ ಕಬ್ಬಿನ ಗದ್ದೆ, ಜಲ್ಲಿ ಕ್ರಷರು, ನಿಗೂಢವಾದ ಸ್ಥಳಗಳು 4 ಜಿಲ್ಲೆಗೆ ಕರ್ಕೊಂಡೋದ್ರು. ಇದು ಎಲ್ಲವೂ ಕೂಡ ಇಲ್ಲೀಗಲಾಗಿ ಕರ್ಕೊಂಡೋಗಿರೋದು. ನನ್ನ ಆರೋಪ ಇದೆ, ಫೇಕ್ ಎನ್ಕೌಂಟ್ರ್ ಮಾಡೋದಕ್ಕೇ ಕರ್ಕೊಂಡೋಗಿದ್ದಾರೆ. ಇಲ್ಲದೇ ಇದ್ದರೆ ನನ್ನ ತಲೆಗೆ ಗಾಯ ಆದರೂ 3 ಗಂಟೆ ನನಗೆ ಫಸ್ಟ್ ಏಡೇ ಮಾಡಿಸಲ್ಲ. ಕುಡಿಯೋಕ್ಕೆ ನೀರು ಕೇಳಿದ್ರೆ 1.5 ಗಂಟೆ ನಂತರ ನೀರು ಸಿಗುತ್ತೆ. ಅಮಾನವೀಯವಾಗಿ ಪೊಲೀಸು ವರ್ತನೆ ಮಾಡಿದ್ದು ಸ್ಪಷ್ಟ ಇದೆ. ನಿಗೂಢ ಸ್ಥಳಗಳಿಗೆ ಕರ್ಕೊಂಡೋಗಿರೋದು ದುರುದ್ದೇಶ ಅನ್ನೋದು ಸ್ಪಷ್ಟ ಇದೆ. ಯಾರು ಇನ್ವಾಲ್ವ್ ಆಗಿದ್ರು ಆ ಪೊಲೀಸ್ ಆಫೀಸರ್ ಮೇಲೆ ಕ್ರಮ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನ ಆಗಬೇಕು. ನನಗೊಂದು ಅವರಿಗೊಂದು ನ್ಯಾಯ ಯಾಕೆ? ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿ.ಟಿ. ರವಿ ಆಕ್ರೋಶ. ಸಿ.ಟಿ. ರವಿ ಮೇಲೆ ಹಲ್ಲೆ ಸಂಬಂಧ ಅಪರಿಚಿತರ ವಿರುದ್ಧ ದೂರು ದಾಖಲಾಗಿತ್ತು. ಆದರೆ ಈವರೆಗೂ ಆರೋಪಿಗಳ ಬಂಧನ ಆಗಿಲ್ಲ. ಇದರಿಂದ ಮತ್ತಷ್ಟು ಗರಂ ಆಗಿರುವ ಸಿ.ಟಿ. ರವಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನನಗೊಂದು ಅವ್ರಿಗೊಂದು ನ್ಯಾಯ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ನಾನು ದೂರು ಕೊಟ್ಟರೂ ಹೆಬ್ಬಾಳ್ಕರ್ PA, ಹಟ್ಟಿಹೊಳಿ PA ಬಂಧನವಾಗಿಲ್ಲ. ಕೂಡಲೇ ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನ ಆಗಬೇಕು ಅಂತ ಒತ್ತಾಯಿಸಿದ ಸಿ.ಟಿ. ರವಿ ಸರ್ಕಾರ ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ ಅಂತ ಆರೋಪಿಸಿದರು. ಎಲ್ರಿಗೂ ಒಂದೇ ಸಂವಿಧಾನ, ಒಂದೇ ಕಾನೂನು ಇದೆಯೋ ಅಥವಾ ಕಾಂಗ್ರೆಸ್ನವರಿಗೊಂದು BJP-ಯವರಿಗೊಂದು ಇದೆಯೋ? ನನ್ನ ಮೇಲೆ ದೂರು ಕೊಟ್ಟ ಕ್ಷಣ ಮಾತ್ರದಲ್ಲಿ ದೂರು ದಾಖಲಾಗುತ್ತೆ. ವಿತೌಟ್ ಪ್ರೈಮಾ ಫೇಸಿ, ವಿತೌಟ್ ಪರ್ಮಿಷನ್, ಸಭಾಪತಿಗಳ ಅನುಮತಿ ಮತ್ತು FSL ರಿಪೋರ್ಟ್ ಬರೋಕ್ಕೆ ಮುಂಚೆನೆ ನನ್ನ ಬಂಧನ ಆಗುತ್ತೆ. ನಾನು 19ನೇ ತಾರೀಕು ದೂರು ಕೊಟ್ಟೆ. ನೋ FIR, ಇವತ್ತಿನವರೆಗೂ FIR ಬುಕ್ ಆಗಿಲ್ಲ. ಇದ್ರ ಬಗ್ಗೆ ಎಲ್ಲ ಗವರ್ನರ್ಗೆ ವಿವರವಾಗಿ ಹೇಳಿದ್ದೇವೆ. ಈ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಆಗಬೇಕು. ನನ್ನ ಕಂಪ್ಲೇಂಟ್ನಲ್ಲಿ ಹೆಸರು ಹಾಕೇ ಕೊಟ್ಟಿದ್ದೇನೆ. ಯಾಕೆ ಇನ್ನು FIR ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ? ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಅವರಿಗೆ ಅಪಾಯ ಇದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ನಮ್ಮ ಎಲ್ಲ ಹೋರಾಟ ಆಯಿತು. ಜೊತೆಗೆ ಕೋರ್ಟ್ನಲ್ಲಿ ನಾವು ವಾದ ಮಾಡಿ ಅವರನ್ನು ಬಿಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತು. ಈ ಎಲ್ಲ ವಿಚಾರಗಳನ್ನ ಮನವರಿಕೆ ಮಾಡಿಕೊಡ್ಲಿಕ್ಕೆ ಗೌರವಾನ್ವಿತ ಘನತೆವೆತ್ತ ರಾಜ್ಯಪಾಲರನ್ನ ಇವತ್ತು ನಾವು ನಿಯೋಗವಾಗಿ ಭೇಟಿಯಾಗಿದ್ದೇವೆ. ಅವರಿಗೆ ಎಲ್ಲ ವಿಚಾರಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದೇವೆ.
ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೇವೆ. ಇನ್ನು ಡಿಜಿಪಿಗೂ ಎಂಎಲ್ಸಿ ಸಿಟಿ ರವಿ ದೂರು ಸಲ್ಲಿಸಿದ್ದಾರೆ. ತಮಗೆ ಸೂಕ್ತ ರಕ್ಷಣೆ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಈ ಪ್ರಕರಣ ಸದ್ಯಕ್ಕಂತೂ ತಣ್ಣಗಾಗುವ ಲಕ್ಷಣ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಈ ಪ್ರಕರಣವನ್ನು ಎರಡು ರೀತಿಯಲ್ಲೇ ವಿಭಾಗಿಸಿ ನೋಡಬೇಕಾಗಿರೋದು. ಒಂದು ಕೊಟ್ಟಂತ ಸದನದೊಳಗಡೆ ಆರುವಂಥ ಒಂದು ಮಾತು, ಅದನ್ನು ಸಪರೇಟ್ ಆಗಿ ಇಡಬೇಕು. ತದನಂತರ ಅವರ ಜೊತೆಗೆ ನಡ್ಕೊಂಡಿರುವಂಥ ರೀತಿ ಇದೆಯಲ್ಲ, ಇದನ್ನು ಸಪರೇಟ್ ಆಗಿ ನೋಡಬೇಕು. ಈ ಥರ ನಡ್ಕೊಳ್ಳೋಕೆ ಸಾಧ್ಯನಾ? ಅದು ಅಗೇನ್ ಮತ್ತೆ ಕಾನೂನಾತ್ಮಕವಾಗಿ ಹೋಗುತ್ತೆ, ಸಾಂವಿಧಾನಿಕ ಪೀಠಕ್ಕೆ ಹೋಗುತ್ತೆ. ಈ ಥರನೂ ಅರೆಸ್ಟ್ ಮಾಡ್ಕೊಳ್ಳೋಕ್ಕಾಗತ್ತಾ ಅನ್ನುವಂಥದ್ದನ್ನು ನೋಡ್ಬೇಕು ಏನಾಗುತ್ತೆ ಅಂಥೇಳಿ. ಈ ಪ್ರಕರಣ ತಿಳುವಳಿಕೆಗೋಸ್ಕರ ಮತ್ತು ಕಲಿಕೆಗೋಸ್ಕರ ಬಹಳ ಇಂಪಾರ್ಟೆಂಟ್ ಸಾಂವಿಧಾನಿಕವಾಗಿ.